ಒಂದು ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂತಂದ್ರೆ ತುಂಬಾನೇ ಕಷ್ಟಪಟ್ಟಿರ್ತೀರಾ. ಶಾರ್ಟ್ಸ್ ಆಗಿರ್ಬೋದು, ಲಾಂಗ್ ವಿಡಿಯೋಸ್ಗಳಾಗಿರ್ಬೋದು, ಅದಕ್ಕೆ ಎಡಿಟಿಂಗ್ ಎಲ್ಲ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಪಡಬೇಕಾಗುತ್ತೆ. ಈಗ ಬಂದಿರೋ ಹೊಸ ಅಪ್ಡೇಟ್ ಪ್ರಕಾರ ಆಲ್ಗೋರಿದಮ್ ಅಲ್ಲಿ ತುಂಬಾನೇ ಚೇಂಜಸ್ ಆಗಿದೆ. ಅದು ಯೂಟ್ಯೂಬ್ ಶಾರ್ಟ್ಸ್ ನಲ್ಲೂ ಆಲ್ಗೋರಿದಮ್ ಅಲ್ಲಿ ತುಂಬಾನೇ ಚೇಂಜಸ್ ಆಗಿದೆ. ಏನೇನ್ ಚೇಂಜಸ್ ಆಗಿದೆ? ಇದರಿಂದ ನಮ್ಮ ಚಾನಲ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಅದು ಶಾರ್ಟ್ಸ್ ನ ಅಪ್ಲೋಡ್ ಮಾಡುವಾಗ ಯಾಕೆ ವ್ಯೂಸ್ ಬರ್ತಾ ಇಲ್ಲ? ಏನೇನ್ ಮಿಸ್ಟೇಕ್ ಗಳನ್ನ ಮಾಡ್ತಾ ಇದ್ದೀರಾ? ಆಗ ಇದ್ದಂತ ಆಲ್ಗೋರಿದಮ್ ಪ್ರಕಾರ, ಈಗ ಇರೋ ಆಲ್ಗೋರಿದಮ್ ಪ್ರಕಾರ ಏನೇನ್ ಮಿಸ್ಟೇಕ್ಸ್ ಗಳಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋಲು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಆದಷ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಬನ್ನಿ ವಿಡಿಯೋದಲ್ಲಿ ಒನ್ ಬೈ ಒನ್ ಹೇಳ್ಕೊಂತ ಹೋಗ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ನಮ್ಗೆ ಒಂದು 1000 ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು. ಅದ್ರ ಜೊತೆಗೆ ನೀವೇನಾದ್ರೂ ಶಾರ್ಟ್ಸ್ ನ ಇವಾಗ ನಿಮ್ ಮಾನಿಟೈಸೇಷನ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ 10 ಮಿಲಿಯನ್ 3 ಮಂತ್ಸ್ ಅಲ್ಲಿ ಆಗಿರ್ಬೇಕು. ಆ ರೀತಿ ಆಗ್ಬೇಕು ಅಂತಂದ್ರೆ ನಾವು ಏನೇನ್ ಮಿಸ್ಟೇಕ್ ಗಳನ್ನ ಅವಾಯ್ಡ್ ಮಾಡ್ಬೇಕು? ಮೇನ್ ಆಗಿ ನಾವು ಮಿಸ್ಟೇಕ್ ಗಳನ್ನ ಅವಾಯ್ಡ್ ಮಾಡ್ಬೇಕಾಗಿರೋದು ಹುಕ್ ಅಂತ ಅಂದ್ರೆ, ಇವಾಗ ನಿಮ್ಮ ವಿಡಿಯೋಸ್ ಗಳನ್ನ 1 ಸೆಕೆಂಡ್ 2 ಸೆಕೆಂಡ್ ಶಾರ್ಟ್ಸ್ ನ ಇಮಿಡಿಯೇಟ್ ಆಗಿ ಸ್ಕ್ರೋಲ್ ಮಾಡ್ತಾರೆ. ಅದ್ರಲ್ಲಿ 1 ಸೆಕೆಂಡ್ 2 ಸೆಕೆಂಡ್ ನೀವೇನಾದ್ರೂ ವಿಡಿಯೋಸ್ ನ ಹಾಕುವಾಗ ನೀವು ಕರೆಕ್ಟ್ ಆಗಿ ಹೇಳಲಿಲ್ಲ ಅಂತಂದ್ರೆ, ಇವಾಗ ನಿಮ್ಮ ಬಗ್ಗೆ ಹೇಳ್ತಾ ಹೋಗೋದು, ನಿಮ್ಮ ಚಾನಲ್ ನೇಮ್ ಹೇಳ್ತಾ ಹೋಗೋದು, ಈ ರೀತಿ ಏನಾದ್ರೂ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಶಾರ್ಟ್ಸ್ ನ ಸ್ಕ್ರೋಲ್ ಮಾಡ್ತಾರೆ. ಅದಕ್ಕೆ ನೀವು ಆ ವಿಡಿಯೋಸ್ ನ ನೀವು ಸ್ಕ್ರೋಲ್ ಮಾಡ್ಲಾರ್ದಂಗೆ ಮಾಡ್ಬೇಕು ಅಂತಂದ್ರೆ, ಸ್ಟಾಪ್ ಮಾಡಿ, ನಿಮ್ಗೆ ಇಲ್ಲಿ ಈ ರೀತಿ ಇದೆ, ಈ ರೀತಿ ಅಂತ ಹೇಳಿ ನೀವು ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಅದ್ರ ಬದಲು ನೀವು ನಿಮ್ಮ ಚಾನಲ್ ನೇಮು ಅದನ್ನೆಲ್ಲ ಹೇಳ್ಕೊಳ್ತಾ ಹೋಗ್ಬೇಡಿ. ಈ ರೀತಿ ಮಾಡ್ಬೇಕು. ಆಗ ಸ್ಟ್ರಾಂಗ್ ಹುಕ್ ಇದ್ರೆ ಮಾತ್ರ. ಸ್ಟಾಪ್ ಸ್ಕ್ರೋಲಿಂಗ್ ಅಂತೆಲ್ಲ ಹೇಳ್ತಾರಲ್ವಾ, ಯಾಕೆ ಅದನ್ನ ಹೇಳ್ತಾರೆ ಅಂತ ಅಂದ್ರೆ, ಆಗ ಒಂದು ಎಕ್ಸೈಟ್ಮೆಂಟ್ ಬರುತ್ತೆ. ಏನ್ ಸ್ಟಾಪ್ ಮಾಡಕ್ ಹೇಳ್ತಾ ಇದಾರೆ, ಯಾಕೆ ಸ್ಟಾಪ್ ಮಾಡಕ್ ಹೇಳ್ತಾ ಇದಾರೆ ಅಂತ ಹೇಳಿ ಒಂದು ಎಕ್ಸೈಟ್ಮೆಂಟ್ ಬರುತ್ತೆ. ಅದಕ್ಕೆ ಅವರೆಲ್ಲ ಯಾಕೆ ಹೇಳ್ತಿರ್ತಾರೆ, ಸ್ಟಾಪ್ ಸ್ಕ್ರೋಲಿಂಗ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಕ್ಕೆ ಆದಷ್ಟು ಶಾರ್ಟ್ಸ್ ನ ಅಪ್ಲೋಡ್ ಮಾಡುವಾಗ ನೆನ್ಪಿರ್ಲಿ, ಸ್ಟ್ರಾಂಗ್ ಹುಕ್ ಇರ್ಲಿಲ್ಲ ಅಂತ ಅಂದ್ರೆ ಆಲ್ಗೋರಿದಮ್ ನಿಮ್ಮ ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು, ಲಾಂಗ್ ವಿಡಿಯೋಸ್ ಆಗಿರ್ಬೋದು, ಅದನ್ನ ನಿಮ್ಮ ಯಾರೇ ಜನರಿಗೆ ತೋರ್ಸಕ್ ಹೋಗಲ್ಲ. ಆಡಿಯನ್ಸ್ ಇವಾಗ ಒಂದು 10 ವ್ಯೂಸ್ ಬಂದಾಗ ನಿಮ್ಮ ಕ್ಲಿಕ್ ಥ್ರೂ ರೇಟ್ ಆಗಿರ್ಬೋದು, ಅದ್ರ ಜೊತೆಗೆ ಆಡಿಯನ್ಸ್ ರಿಟೆನ್ಷನ್ ಆಗಿರ್ಬೋದು, ಇದೆಲ್ಲ ಕಮ್ಮಿ ಆಗ್ತಾ ಇತ್ತು ಅಂತ ಅಂದ್ರೆ ಯಾರಿಗೂ ಆಲ್ಗೋರಿದಮ್ ನಿಮ್ಮ ವಿಡಿಯೋನ ಶೋ ಮಾಡಲ್ಲ. ಅದು ನೆನ್ಪಲ್ ಇರ್ಲಿ. ಇದು ಫಸ್ಟ್ ಮಿಸ್ಟೇಕ್ ನೀವು ಮಾಡ್ತಾ ಇರೋದು. ಸ್ಟ್ರಾಂಗ್ ಹುಕ್ ಇರ್ಲೇಬೇಕು. ಮೇನ್ ಆಗಿ ನೀವು ಲೋ ಕ್ವಾಲಿಟಿ ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತೀರಾ. ಲೋ ಕ್ವಾಲಿಟಿ ವಿಡಿಯೋಸ್ ಅಂತ ಅಂದ್ರೆ, ಇವಾಗ ನಿಮ್ಮ ವಿಡಿಯೋ ಹಾಕ್ತಾ ಇರ್ತೀರಾ, ಬಟ್ ಅದು ಬ್ಲರ್ ಆಗಿ ಬರ್ತಾ ಇರುತ್ತೆ, ಚೆನ್ನಾಗಿ ಕಾಣಿಸ್ತಾ ಇರಲ್ಲ ವಿಡಿಯೋ. ಈ ರೀತಿ ಏನಾದ್ರೂ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆಗ ನಿಮ್ಮ ವಿಡಿಯೋಸ್ಗೆ ವ್ಯೂಸ್ ಚೆನ್ನಾಗಿ ಬರಲ್ಲ. ಒಂದ್ 10 ಮೆಂಬರ್ಸ್ಗೆ ನಿಮ್ಮ ವಿಡಿಯೋಸ್ ಕಳ್ಸುತ್ತೆ, ಅದ್ರೊಳಗೆ ಒಬ್ರು ಕ್ಲಿಕ್ ಮಾಡಿಲ್ಲ ಅಂತಂದ್ರೆ ಆಗ ನಿಮ್ಗೆ ವ್ಯೂಸ್ ಬರಲ್ಲ. ಇದು ನೆನ್ಪಲ್ಲಿರ್ಲಿ. ಲೋ ಕ್ವಾಲಿಟಿ ವಿಡಿಯೋಸ್ ಗಳನ್ನ ಹಾಕೋದು ಅಂದ್ರೆ ಬ್ಲರ್ ಆಗಿರೋದು ವಿಡಿಯೋಸ್, ಯಾರ್ದೋ ತಗೊಂಡ್ ಹಾಕೋದು, ಅವ್ರದ್ದು ಕ್ವಾಲಿಟಿ ಆಗ ಲೋ ಆಗಿ ಬರುತ್ತೆ. ಇದೆಲ್ಲ ನೆನ್ಪಲ್ಲಿರ್ಲಿ. ಆಮೇಲೆ ಇದ್ರ ಜೊತೆಗೆ ಕಾಪಿ ರೈಟ್ ಕಂಟೆಂಟ್ ಗಳು ಅಂತ ಅಂದ್ರೆ, ಈಗ ಬೇರೆಯವ್ರದ್ದು ವಿಡಿಯೋಸ್ ಗಳನ್ನ ತಗೊಳ್ತೀರಾ, ಅದನ್ನ ಕಾಪಿ ಮಾಡಿ ಹಾಕ್ತೀರಾ. ಅಲ್ಲಿ ಒರಿಜಿನಲ್ ಕ್ರಿಯೇಟರೇ ಬೇರೆ ಇರ್ತಾರೆ. ನೀವು ಅವ್ರನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದನ್ನೇನಾದ್ರೂ ಹಾಕಿದೀರಾ ಅಂತಂದ್ರೆ ಇದ್ರಿಂದನೂ ನಿಮಗೆ ವ್ಯೂಸ್ ಕಡಿಮೆ ಆಗುತ್ತೆ. ಇದು ಆಲ್ಗೋರಿದಮ್ ಪ್ರಕಾರ ಈಗ 2026 ನಲ್ಲಿ ಇದು ತುಂಬಾನೇ ಚೇಂಜಸ್ ಆಗಿದೆ. ಇದು ನೆನ್ಪಲ್ಲಿಟ್ಕೊಳ್ಳಿ. ಬೇರೆಯವ್ರದ್ದು ವಿಡಿಯೋಸ್ ಗಳನ್ನೆಲ್ಲ ತಗೊಂಡು ಕಾಪಿ ಮಾಡ್ಕೊಂಡು ನಿಮ್ಮ ವಿಡಿಯೋಸ್ ಗಳಿಗೆ ಹಾಕೋದ್ರಿಂದ ಇದರಿಂದ ನಿಮ್ ಮೇನ್ ಪ್ರಾಬ್ಲಮ್ ಆಗೋದು ಅಂದ್ರೆ ಮಾನಿಟೈಸೇಷನ್ ಆಗಲ್ಲ. ಇದು ನೆನ್ಪಲ್ಲಿರ್ಬೇಕು. ಆದಷ್ಟು ನಿಮ್ಮ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಿ, ನಿಮ್ಗೆ ಯಾವ ಕೆಟಗರಿಲಿ ಇಷ್ಟ ಇರುತ್ತೋ ಆ ಕೆಟಗರಿನೇ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಿ. ಆಗ ನಿಮ್ಗೆ ವ್ಯೂಸ್ ಕಡಿಮೆ ಬರ್ತಾ ಇದ್ರು, ಆಗ ನಿಮ್ಗೂ ಹೊಸದಾಗಿ ನೀವು ಕ್ರಿಯೇಟರ್ ಆಗಿರ್ತೀರಾ, ವ್ಯೂಸ್ ಕಡಿಮೆ ಬಂದಾಗ ಬೇಜಾರಾಗುತ್ತೆ. ಆದ್ರೆ ನಿಮ್ಗೆ ಇಷ್ಟ ಇರುವಂತ ಕಂಟೆಂಟ್ ಗಳನ್ನ ತಗೊಂಡು ನೀವು ಮಾಡೋದ್ರಿಂದ ನಿಮ್ಗಲ್ಲಿ ಕಮ್ಮಿ ವ್ಯೂಸ್ ಬರ್ತಾ ಇದ್ರು, ನನ್ಗೆ ಇಷ್ಟ ಆಗಿರೋದನ್ನ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಅನ್ಸುತ್ತೆ. ಅದಕ್ಕೆ ಆದಷ್ಟು ನೀವು ನಿಮ್ಮ ಕಂಟೆಂಟ್ ಗಳನ್ನ ಹಾಕೋದಕ್ಕೆ ಟ್ರೈ ಮಾಡಿ. ಶಾರ್ಟ್ಸ್ ವಿಡಿಯೋಸ್ ಗಳನ್ನ ಹಾಕುವಾಗ ಆದಷ್ಟು ನೆನ್ಪಲ್ಲಿರ್ಲಿ, ನೀವು ಪೀಕ್ ಟೈಮ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಪೀಕ್ ಟೈಮಿಂಗ್ ಅಂತ ಅಂದ್ರೆ, ಈಗ ನೀವು ವಿಡಿಯೋಸ್ ಗಳನ್ನ 6 to 8 ಅಲ್ಲಿ ಹಾಕ್ತಾ ಇದ್ದೀರಾ ಸಂಜೆ ಟೈಮ್ ಅಲ್ಲಿ ಅಂತಂದ್ರೆ ಆಗ ಚೆನ್ನಾಗಿ ವ್ಯೂಸ್ ಬರುತ್ತೆ. ಯಾಕೆ ವ್ಯೂಸ್ ಬರುತ್ತೆ ಅಂತ ಅಂದ್ರೆ, ಆಗ ಎಲ್ಲ ಕೆಲಸ ಎಲ್ಲ ಮುಗಿಸಿರ್ತಾರೆ. ಆ ಟೈಮ್ ಅಲ್ಲಿ ವಿಡಿಯೋಸ್ ಗಳು ಸ್ಕ್ರೋಲ್ ಮಾಡೋದು, ಶಾರ್ಟ್ಸ್ ನ ಸ್ಕ್ರೋಲ್ ಮಾಡೋದು ಇದೆಲ್ಲ ಇರುತ್ತೆ. ಅದಕ್ಕೆ ಆ ಟೈಮ್ ಅಲ್ಲಿ ನಿಮ್ಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ. ಆದಷ್ಟು ನೀವು ಕರೆಕ್ಟ್ ಆಗಿ ಟೈಮ್ ಅಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿ. ಆಮೇಲೆ ಒಂದೇ ಒಂದು ಟೈಮ್ ನ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದ್ರಿಂದ ಆಗ ಅದಕ್ಕೆ ಅದು ಆಲ್ಗೋರಿದಮ್ ಸೆಟ್ ಆಗ್ಬಿಡುತ್ತೆ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಪದೇ ಪದೇ ನೀವು ಟೈಮಿಂಗ್ ಗಳನ್ನ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದೇ ಟೈಮಿಂಗ್ ಅಲ್ಲಿ ನಿಮ್ಮ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ.
ಇದರಿಂದ ನಿಮಗೆ ವ್ಯೂಸ್ ಬೇಗ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ ವಾರ ನಿಮ್ಗೆ ಕಷ್ಟ ಅನ್ಸ್ಬೋದು, ಆಮೇಲೆ ಅದು ತಾನಾಗೆ ರೂಢಿ ಆಗುತ್ತೆ. ಒಂದ್ ವೇಳೆ ನೀವು ಕನ್ನಡದಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಕ್ಯಾಪ್ಷನ್ಸ್ ಗಳನ್ನ ಆಡ್ ಮಾಡಿ. ಕ್ಯಾಪ್ಷನ್ಸ್ ಗಳನ್ನ ಆಡ್ ಮಾಡೋದ್ರಿಂದ ಬೇರೆ ಲ್ಯಾಂಗ್ವೇಜ್ ಅವ್ರು ಯಾರಾದ್ರೂ ನೋಡ್ತಾ ಇದಾರೆ ಅಂದ್ರು ಅವರಿಗೂ ಅದು ಅರ್ಥ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ವಿಡಿಯೋಸ್ ಗಳನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನಿಮ್ಗೆ ವ್ಯೂಸ್ ಬರುತ್ತೆ. ಆದಷ್ಟು ಕ್ಯಾಪ್ಷನ್ಸ್ ಗಳನ್ನ ಅಪ್ಲೋಡ್ ಮಾಡಿ. ಇದನ್ನ ಮಾಡೋದನ್ನ ಮರಿಬೇಡಿ. ಆಮೇಲೆ ನೀವು ನೋಡಿರ್ತೀರ ರಿಯಲ್ ವ್ಯೂಸ್, ಎಂಗೇಜ್ಮೆಂಟ್ ವ್ಯೂಸ್ ಅಂತ ಇರುತ್ತೆ. ಯಾಕೆ ಈ ರೀತಿ ಬರುತ್ತೆ ಅಂತ ಅಂದ್ರೆ, ರಿಯಲ್ ಅಂತಂದ್ರೆ ಈಗ ಒಂದಿಷ್ಟು ಜನ ನಿಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇರ್ತಾರೆ, ಅದನ್ನ ನೋಡ್ತಾ ಇರ್ತಾರೆ ಅಷ್ಟೇ. ಬಟ್ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಎಂಗೇಜ್ಮೆಂಟ್ ಅಂದ್ರೆ ಈಗ ನಿಮ್ಗೆ ಅವರು ಅದ್ರಲ್ಲಿ ಹಾರ್ಟ್ ಕಳಿಸ್ಬೋದು, ನಿಮ್ ಕಮೆಂಟ್ ಮಾಡ್ಬೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಅದ್ ಲೈಕ್ ಮಾಡ್ತಾ ಇರ್ತಾರೆ, ಕಮೆಂಟ್ ಮಾಡ್ತಾ ಇರ್ತಾರೆ. ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ವಿಡಿಯೋಸ್ ಗಳಿಗೆ ಅವರು ಎಂಗೇಜ್ ಆಗಿರ್ತಾರೆ. ನೀವು ವಿಡಿಯೋಸ್ ಹಾಕಿದ ತಕ್ಷಣನೇ ಅವರು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದಷ್ಟು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಜನ ಸಬ್ಸ್ಕ್ರೈಬರ್ಸ್ ಇರ್ಲಿ, ಒಳ್ಳೆ ವಿಡಿಯೋಸ್ ಗಳನ್ನ ಹಾಕೋದಕ್ಕೆ ಟ್ರೈ ಮಾಡಿ. ಇದರಿಂದ ನಿಮಗೂ ವ್ಯೂಸ್ ಚೆನ್ನಾಗಿ ಬರುತ್ತೆ. ಆದಷ್ಟು ನಿಮ್ಮ ಚಾನಲ್ ನ ಬೇರೆಯವರು ಚೆಕ್ ಮಾಡ್ತಾರೆ, ರೆಕಮೆಂಡ್ ಮಾಡ್ಬಿಡ್ತಾರೆ. ಆಲ್ಗೋರಿದಮ್ ಬೇರೆಯವರಿಗೆ ನಿಮ್ಮ ವಿಡಿಯೋಸ್ ಗಳನ್ನ ಸಜೆಸ್ಟ್ ಮಾಡುತ್ತೆ. ಅದಕ್ಕೆ ಆದಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳನ್ನ ಹಾಕೋದಕ್ಕೆ ಟ್ರೈ ಮಾಡಿ. ಇಲ್ಲಿ ನೀವು ಮೇನ್ ಆಗಿ ನೆನ್ಪಿಟ್ಕೊಳ್ಬೇಕಾಗಿರೋದು ಅಂತ ಅಂದ್ರೆ ಫಸ್ಟ್ ಹುಕ್ಕು ಕರೆಕ್ಟ್ ಆಗಿರ್ಲೇಬೇಕು. ಚೆನ್ನಾಗಿರುವಂತ ಒಂದು ಎಕ್ಸೈಟ್ ಆಗಿರುವಂತ ಹುಕ್ ಇರ್ಲೇಬೇಕು. ಆಮೇಲೆ ಜಾಸ್ತಿ ನೀವು ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡುವಾಗ ನಾನು ಹಾಫ್ ಅನ್ ಅವರೇ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಬೋರಿಂಗ್ ಮಾಡಕ್ ಹೋಗ್ಬೇಡಿ. ಬೋರಿಂಗ್ ಮಾಡದೇ ಇದ್ರೆ ನಿಮ್ಮ ವಿಡಿಯೋಸ್ ಗಳು ಚೆನ್ನಾಗಿ ಓಡುತ್ತೆ. ಇದು ನೆನಪಲ್ಲಿರ್ಲಿ. ಶಾರ್ಟ್ಸ್ ಆಗಿರ್ಲಿ, ಲಾಂಗ್ ವಿಡಿಯೋಸ್ ಆಗ್ಲಿ, ಯಾರಿಗೂ ಬೋರಿಂಗ್ ನ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ವಿಡಿಯೋಸ್ ಗಳಲ್ಲಿ ಕರೆಕ್ಟ್ ಆಗಿರುವಂತ ಕಂಟೆಂಟ್ ಗಳನ್ನ ಕೊಡೋದ್ರಿಂದ ನಿಮ್ಮ ವ್ಯೂಸ್ ಚೆನ್ನಾಗಿ ಬರುತ್ತೆ. ಶಾರ್ಟ್ಸ್ ಅಲ್ಲಿ ಆಲ್ಗೋರಿದಮ್ ತುಂಬಾನೇ ವರ್ಕ್ ಮಾಡುತ್ತೆ. ಇಲ್ಲಿ ಆಲ್ಗೋರಿದಮ್ ಅಂತ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರುತ್ತೆ. ಇಲ್ಲಿ ನಿಮ್ಮ ವಿಡಿಯೋಸ್ಗಳು ಬೇರೆಯವ್ರು ಇವರಿಗೆ ರೆಕಮೆಂಡ್ ಮಾಡ್ಬೇಕು ಅಂತ ಅದ್ ಮಾಡಲ್ಲ. ನಿಮ್ಮ ವಿಡಿಯೋಸ್ ಗಳಿಗೆ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ, ರೆಸ್ಪಾಂಡ್ ಬರ್ತಾ ಇದೆ ಅಂತ ಅಂದಾಗ ಇನ್ನೂ ಸ್ವಲ್ಪ ಜನಕ್ಕೆ ಅದನ್ನ ಸಜೆಸ್ಟ್ ಮಾಡುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಿ. ಕ್ಯಾಪ್ಷನ್ಸ್ ಎಲ್ಲ ಹಾಕೋದನ್ನ ಮರಿಬೇಡಿ. ಒಳ್ಳೆ ಆಪ್ ಗಳಲ್ಲಿ ಕ್ರಿಯೇಟ್ ಮಾಡಿ. ಬ್ಲರ್ ಆಗಿ ಬರ್ಲಾರ್ದಂಗೆ ನೋಡ್ಕೊಳ್ಳಿ. ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ವಿಡಿಯೋಸ್ ಗಳಲ್ಲಿ ಆಲ್ಗೋರಿದಮ್ ನಿಮ್ಮ ವಿಡಿಯೋಸ್ ಗಳನ್ನ ಇನ್ನೂ ಜಾಸ್ತಿ ಜನಕ್ಕೆ ಸಜೆಸ್ಟ್ ಮಾಡುತ್ತೆ. ನೆನಪಲ್ಲಿರ್ಲಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ 2 ಬೈಟ್ಸ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಬೇರೆ ವಿಡಿಯೋಸ್ ಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.